ಈ ಕ್ರಸ್ಟ್ ಗೇಟ್ ಮುರಿದಿರುವಂಥ ಪರಿಣಾಮವಾಗಿ ಈಗ ರಾಜಕೀಯ ಶುರುವಾಗಿದೆ ಈ ವಿಚಾರದಲ್ಲಿ. ಅದನ್ನೇ ಮುಖ್ಯಮಂತ್ರಿಗಳು ಕೂಡ ಆರೋಪವನ್ನು ಮಾಡ್ತಾ ಇದ್ದಿದ್ದು. ಟಿ.ಬಿ ಡ್ಯಾಮ್ ಕ್ರಸ್ಟ್ ಗೇಟ್ ಮುರಿದ ಪ್ರಕರಣದಲ್ಲೂ ಕೂಡ ರಾಜಕೀಯ ಮಾಡ್ತಾ ಇರೋದು. 1.5 ವರ್ಷದಿಂದ ಡ್ಯಾಮ್ಗೆ ಚೀಫ್ ಇಂಜಿನಿಯರ್ ಅನ್ನ ನೇಮಿಸಿಲ್ಲ ಅಂತ ಆರೋಪ ಮಾಡ್ತಾ ಇದ್ದಾರೆ. ರಾಜ್ಯದಲ್ಲಿ ಕಾಂಗ್ರೆಸ್ ಯಾವ ರೀತಿ ಆಡಳಿತ ನಡೆಸ್ತಾ ಇದೆ, ಜಲಸಂಪನ್ಮೂಲ ಸಚಿವರು ಹೆಚ್ಚು ತಲೆ ಕೆಡಿಸಿಕೊಂಡಿಲ್ಲ ಅಂತ ವಿಜಯೇಂದ್ರ ಆರೋಪ ಮಾಡ್ತಾ ಇರೋದು. ಕಾಮಾಲೆ ಕಣ್ಣಿನವರಿಗೆ ಕಾಣೋದೆಲ್ಲ ಹಳದಿಯೇ, ಸಮಿತಿ ವರದಿ ಬರೋವರೆಗೆ ಕಾಯಿರಿ ಅಂತ ಸಚಿವ ಚಲುವರಾಯಸ್ವಾಮಿ ಹೇಳ್ತಾ ಇದ್ದಾರೆ. ಅಂತಾರಾಷ್ಟ್ರೀಯ ತಜ್ಞರ ಜೊತೆಗೆ ಮಾತುಕತೆ ನಡೀತಾ ಇದೆ ಅಂತ ಡಿ.ಕೆ. ಶಿವಕುಮಾರ್ ಅವರು ಹೇಳ್ತಾ ಇದ್ದಾರೆ. ಬಟ್ ಇಂಜಿನಿಯರ್ ನೇಮಿಸಿಲ್ವಾ ಅಷ್ಟು ಹೇಳಿ ಅವ್ರು ಕೇಳ್ತಾ ಇರೋದು 1.5 ವರ್ಷದಿಂದ ಚೀಫ್ ಇಂಜಿನಿಯರ್ ಅನ್ನ ನೇಮಕ ಮಾಡಿಲ್ಲ ಅಂತಿದ್ದಾರೆ. Rain. Farmers could not grow 2 crops. But this time all the farmers were very happy because dam was full, because there was sufficient rainfall in the state. So naturally farmers were very happy. But due to the tragedy that has taken place, because of the carelessness of the state government, a gate... ನೀರಾವರಿ ಸಚಿವರು ಉಪಮುಖ್ಯಮಂತ್ರಿಗಳು ಸ್ಥಳಕ್ಕೆ ಹೋಗಿದ್ದಾರೆ. ನನಗೆ ಆರೋಗ್ಯದ ವ್ಯತ್ಯಾಸದಿಂದ ನಾನು ಯಾರ ಜೊತೆಲೂ ಮಾತಾಡಲಿಕ್ಕೂ ಆಗಿಲ್ಲ. ಮೊನ್ನೆ ಮುಖ್ಯಮಂತ್ರಿಗಳು ಅವರು ಇಲಾಖೆ ಅಧಿಕಾರಿಗಳ ಜೊತೆ ಮಾಡಿ ಒಂದು ಸಮಿತಿನೂ ರಚನೆ ಮಾಡಿದ್ದಾರೆ. ಇದು ಹಿಂದೆ ಬಸವರಾಜ ಬೊಮ್ಮಾಯಿಯವರು ಹೇಳಿದಾಗೆ ಸಮಿತಿ ರಿಪೋರ್ಟ್ ಬಂದಿದೆಯಾ ಏನು ನನಗೂ ಗೊತ್ತಿಲ್ಲ ಅಂತ ಹೇಳಿದ್ದಾರೆ. ಅವರು ಟಿ ವಿಲಿ ನೋಡಿದೆ ನಾನು. ಏನು ಯಾವಾಗ ವ್ಯತ್ಯಾಸ ಆಗಿತ್ತು, ಹಿಂದೆ ಅದು ಎಚ್ಚರಿಕೆ ವಹಿಸಬೇಕಾಗಿತ್ತಾ, ಈ ಸಡನ್ನಾಗಿ ಏನಾದ್ರು ನೀರು ಪ್ರೆಜರಿಂದ ಆಗಿರ್ತಕ್ಕಂಥದ್ದು ಅನ್ನೋದನ್ನು ರಿಪೋರ್ಟ್ ಬಂದ ನಂತರ ಅದನ್ನು ಮಾಡಿ. ಟಿ.ಬಿ ಡ್ಯಾಮ್ ನಾವೀಗಾಗಲೇ ನಮ್ಮ ಚೀಫ್ ಮಿನಿಸ್ಟ್ರು ಇವತ್ತು ಹೋಗಿದ್ದಾರೆ. ನಮ್ಮ ಲೋಕಲ್ ಇಂಜಿನಿಯರ್ಸು ಯಾರು ಅದಕ್ಕೆ ಡಿಸೈನ್ ಕೊಟ್ಟಿದ್ರು, ಆಮೇಲೆ ಕೆಲವು ಫ್ಯಾಬ್ರಿಕೇಟರ್ಸ್ ಇದ್ದರು, ಅವ್ರನ್ನೆಲ್ಲ ಇನ್ವಾಲ್ವ್ ಮಾಡಿದ್ವಿ. ಅದಲ್ಲದೆ ನಮ್ಮ ಗೌರವ್ ಗುಪ್ತಾ ಅವರು, ನಮ್ಮ ಸೆಕ್ರೆಟರಿ ಅವರು, ಇಂಟರ್ನ್ಯಾಷನಲ್ ಎಕ್ಸ್ಪರ್ಟ್ಸ್ ಕೂಡ ಈಗ ಬಾಂಗ್ಲಾದೇಶ ಬಾರ್ಡ್ರು, ನಮ್ಮ ಹೊರಗಡೆ ರಾಜ್ಯದ ಬಾರ್ಡ್ರ್ಗಳಲ್ಲಿ ಕೆಲವು ಏನೇನು ಡ್ಯಾಮ್ಗಳಿದೆ ಅವ್ರ ಹತ್ರ ಕೂಡ ಕನ್ಸಲ್ಟೇಷನ್ ನಡೀತಾ ಇದೆ. ನಾವು ಬರೀ ನಮ್ಮ ರಾಜ್ಯದ ಇಂಟರ್ನ್ಯಾಷನಲ್ ಕನ್ಸಲ್ಟೆಂಟ್ಸ್ ಕೂಡ ನಾವು ಇದಕ್ಕೆ ರೋಪಿನ್ ಮಾಡ್ಕೊಂಡಿದ್ದೀವಿ. ಅವ್ರ ಹತ್ರ ಕೂಡ ನಮ್ಮ ಡಿಸೈನ್ಸನ್ನು ಶೇರ್ ಮಾಡಿದ್ದೀವಿ. ಶೇರ್ ಮಾಡಿ ನಾವು ಕೂಡಲೇ ಅದಕ್ಕೆ ತೆಗೆದುಕೊಳ್ತೀವಿ.